ಇಟ್ಸ್ ಜಸ್ಟ್ ಅ ಟ್ರಯಲ್. ಮುಂದೆ ನೋಡ್ತಾರೆ ಕೇಸ್ ಹೇಗೆ ಉಲ್ಟಾ ಹೊಡಿಸ್ತೀನಿ ಅಂತ. ನೀನ್ ಇದನ್ನೇ ಗೆಲುವು ಅಂತ ಅನ್ಕೊಂಡಿದ್ಯಾ ಅನ್ಸತ್ತೆ ಅಲ್ವಾ? ಇದು ಗೆಲುವಲ್ಲ ಕಾತಿ, ಸತ್ಯಕ್ಕೆ ಸಿಕ್ಕ ಒಂದು ಹೆಜ್ಜೆ ಅಷ್ಟೇ. ನೀನ್ ಹೇಳೋ ಮಾತನ್ನೇ ನಾನು ಇನ್ನೊಂಥರ ಹೇಳೋಣ ಅಂತಾನೆ ಬಂದೆ. ಇದು ಜಸ್ಟ್ ಆರಂಭ, ಅಂತ್ಯ ಇನ್ನೂ ಸ್ಟ್ರಾಂಗ್ ಆಗೇ ಇರತ್ತೆ. ಈಗ 5 ದಿನ ಕಸ್ಟಡಿ ಕೊಟ್ಟಿರೋ ಜಡ್ಜೆ ಜೀವಾವಧಿ ಶಿಕ್ಷೆ ಕೊಡೋ ಹಾಗೆ ಮಾಡ್ತೀನಿ. ಇವತ್ತು ನಿನ್ ಗಂಡನಿಂದ ರಾಮ್ ಸರ್ ಸಾಯೋ ಹಂತದಲ್ಲಿದ್ದಾರೆ. ಸಾಯೋ ಹಂತಕ್ಕಷ್ಟೇ, ಇನ್ನ ಸತ್ತಿಲ್ವಲ್ಲ. ಅಪ್ಪ ಬದುಕಿದ್ದಾರೆ, ನೀನ್ ಬದುಕಿದ್ಯಾ ಅಂದ್ರೆ ನೀನ್ ಮಾಡ್ತಾ ಇರೋ ಆರೋಪಗಳೆಲ್ಲ ಸುಳ್ಳು ಅಂತ. ಅವ್ರು ಬದುಕಿರೋದು ದೇವ್ರ ದಯೆಯಿಂದ, ಅವ್ರು ಮಾಡಿರೋ ಪುಣ್ಯ ಕೆಲ್ಸದಿಂದ. ನಿನ್ ಗಂಡ ಕೊಟ್ಟಿರೋ ವಿಷ ದಯೆಯಿಂದ ಅಲ್ಲ, ಅದ್ ನೆನ್ಪಿರ್ಲಿ. ನಾವ್ ನೆನ್ಪಿಟ್ಕೊಳ್ಳೋ ಥರ ತುಂಬಾ ಕೆಲ್ಸಗಳನ್ನ ಮಾಡಿದ್ಯಾ, ಇನ್ನಿದೊಂದು ತಾನೇ. ಹೋಗ್ಲಿ ಬಿಡು, ನೆನ್ಪಲ್ಲಿ ಇಟ್ಕೋತೀವಿ. ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ? ನೀವು ಮಾಡ್ತಿರೋದು ತಪ್ಪು ಅಂತ ನಿಮ್ಗೆ ಅನ್ನಿಸ್ತಾ ಇಲ್ವಾ? ಅನಿಸ್ತಾ ಇದೆ, ತಪ್ಪು ಅಂತ ಅನಿಸ್ತಾ ಇದೆ. ನನ್ನ ತಂದೆನ ಕೊಲೆ ಮಾಡೋ ಪ್ರಯತ್ನ ಪಟ್ಟಿರೋ ಪ್ರಬಲನ್ನ ಕತ್ತಿಸ್ಕಿ ಕೊಲ್ಬೇಕು ಅಂತಾನೂ ಅನಿಸ್ತಾ ಇದೆ. ಆದ್ರೆ ನಾನು ನಿನ್ ಮುಂದೆ ಸೋಲ್ಬಾರ್ದು ಅನ್ನೋದೇ ನನ್ನ ಪಾಲಿನ ದೊಡ್ಡ ಯುದ್ಧ. ನೀನು ಕಂಪನಿಯಲ್ಲಿ ಹಾಕಿರೋ ಒಂದೇ ಒಂದು ಸವಾಲಿಂದ ಕಂಪನಿಯಲ್ಲಾಗ್ಲಿ ಲೈಫಲ್ಲಾಗ್ಲಿ ಯಾವತ್ತೂ ಸೋಲ್ಬಾರ್ದು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅದೇ ಕಾರಣಕ್ಕೆ ಪ್ರಬಲ ಮಾಡಿರೋ ದೊಡ್ಡ ತಪ್ಪನ್ನ ಕ್ಷಮಿಸಿ ನಿನ್ನ ವಿರುದ್ಧ ನಿಂತಿದ್ದೀನಿ. ಅಪ್ಪನ್ ಸಾಯಿಸಕ್ ಹೊರಟೋನ್ ಪರ ನಿಂತು ನನ್ ಮೇಲೆ ದ್ವೇಷ ಸಾಧಿಸ್ತಾ ಇದ್ಯಲ್ಲ, ನಾನ್ ನಿನ್ಗೇನ್ ಮಾಡಿದ್ದೀನಿ? ಏನ್ ಮಾಡಿದ್ದೀನಿ ಅಂತ ಕೇಳ್ತಾ ಇದ್ಯಾ? ನೀನು ಮಾಡಿರೋದು ಒಂದ ಎರಡ? ನನ್ನ ತಮ್ಮನ್ನ ಪ್ರೀತಿಸಿ ಮದ್ವೆ ಆಗ್ತೀನಿ ಅಂತ ಹೇಳ್ಬಿಟ್ಟು ಅವನ್ಗೆ ಮೋಸ ಮಾಡಿದ್ಯಾ. ಜಾತಕದಲ್ಲಿ ದೋಷನ ಮುಚ್ಚಿಟ್ಟು ನಮ್ಮಪ್ಪನಿಗೆ ಸುಳ್ಳು ಹೇಳಿ ಮದ್ವೆ ಆಗಿದ್ಯಾ. ನಮ್ಮಪ್ಪನ ಬುಟ್ಟಿಗೆ ಹಾಕೊಂಡು ಇಡೀ ಕಂಪನಿನ ಪ್ರಾಪರ್ಟಿನ ನಿನ್ನ ಹೆಸರಿಗೆ ಮಾಡಿಸ್ಕೊಂಡಿದ್ಯಾ. ಅಷ್ಟು ಅಲ್ಲದೆ ಎಂಟೈರ್ ಕಂಪನಿ ಅಧಿಕಾರನ ನಿನ್ನ ಕೈಯಲ್ಲಿ ಇಟ್ಕೊಂಡು ನಮ್ಮನ್ನ ಕೀಲಿ ಗೊಂಬೆ ಥರ ಆಟ ಆಡಿಸ್ತಾ ಇದ್ಯಾ. ನೀನ್ ಮಾಡಿರೋದನ್ನ ಹೇಳ್ತಾ ಹೋದ್ರೆ ಒಂದ ಎರಡ ದೊಡ್ಡ ಲಿಸ್ಟೇ ಮಾಡ್ಬಿಡ್ಬಹುದು. ಇವಾಗ ಏನ್ ಮಾಡಿದೀನಿ ಅಂತ ಕೇಳ್ತಾ ಇದ್ಯಾ. ಹೇಗೆ ನಮ್ಮಪ್ಪ ನಿನ್ ಜೊತೆಲಿ ನೀನ್ ಏನೇ ಮಾಡಿದ್ರು ನಿಂತ್ಕೊಂಡು ಸಪೋರ್ಟ್ ಮಾಡಿದ್ರಲ್ಲ, ಹಾಗೆ ನೀವೇ ನನಗೆ ಇನ್ಸ್ಪಿರೇಷನ್ನು. ನನ್ ಗಂಡನ್ನ ನಾನು ಹೊರಗಡೆ ಕರ್ಕೊಂಡ್ ಬಂದೇ ಬರ್ತೀನಿ. ನಾನು ನನ್ ಗಂಡನ್ ಸಪೋರ್ಟ್ ಆಗಿ ನಿಂತ್ಕೋತೀನಿ. ಇದ್ರಲ್ಲಿ ಏನ್ ತಪ್ಪು? ಅಪ್ಪನ್ ಜೀವಕ್ಕಿಂತ ನಿನ್ನ ಅಹಂಕಾರನೇ ದೊಡ್ಡದಾ? ಎಕ್ಸಾಕ್ಟ್ಲಿ, ಯುರ್ ರೈಟ್. ನನ್ನ ಸೋಲು ಅಂದ್ರೆ ಅದು ನಿನ್ನ ಗೆಲುವು. ಅದನ್ನ ನಾನು ಯಾವತ್ತೂ ಒಪ್ಪಲ್ಲ. ಅಹಂಕಾರ ಎಷ್ಟೇ ದೊಡ್ಡದಿದ್ರು ಅದು ಸತ್ಯದ ಮುಂದೆ ಸೋಲ್ಲೇಬೇಕು. ನಿನ್ ಗಂಡನ್ಗೆ ನಾನು ಶಿಕ್ಷೆ ಕೊಡಿಸ್ದೆ ಹೋದ್ರೆ ನನ್ನ ಹೆಸರು ಕಾವೇರಿನೇ ಅಲ್ಲ. ನೀನು ಚಾಲೆಂಜ್ ಮಾಡ್ತಾ ಇರೋದು ಯಾರೋ ಒಂದು ನಾರ್ಮಲ್ ವ್ಯಕ್ತಿ ಹತ್ರ ಅಲ್ಲ. ಐ ಆಮ್ ಅ ಕ್ರಿಮಿನಲ್ ಲಾಯರ್, ನೆನ್ಪಿರ್ಲಿ. ಈ ಕೇಸ್ನ ನಾನು ಗೆಲ್ದೆ ಹೋದ್ರೆ ನಾನು ಕಾತ್ಯಾಯಿನಿನೇ ಅಲ್ಲ. ನಾನು ಇದುವರೆಗೂ ಯಾವ ಚಾಲೆಂಜಲ್ಲೂ ಸೋತಿಲ್ಲ. ಸೋಲಿನ ರುಚಿ ತೋರ್ಸೋದಕ್ಕೆ ನಾನ್ ಬಂದಿರೋದು. ನಿಮ್ ಗಂಡನ್ಗೆ ಶಿಕ್ಷೆ ಕೊಡಿಸಿ ನಿಮ್ ಹಾರಾಟಕ್ಕೆ ಬ್ರೇಕ್ ಹಾಕಕ್ಕೆ ಆ ದೇವ್ರು ನನ್ನ ಕಳ್ಸಿರೋದು. ಓಕೆ, ನೋಡೋಣ. ನಾನು ನನ್ನ ಗಂಡನ ನಿರಪರಾಧಿ ಅಂತ ಹೊರಗಡೆ ಕರ್ಕೊಂಡು ಬಂದೇ ಬರ್ತೀನಿ. ನಿನ್ನಿ ಕಣ್ಣುಗಳಲ್ಲಿ ಸೋಲನ್ನ ನೋಡ್ತೀನಿ. ನೋಡೋಣ, ನೋಡೇ ಬಿಡೋಣ.